ಈಗಾಗಲೇ ಮತ್ತೆ ಜಾತಿ ಗಣತಿಯ ಸದ್ದು ಗದ್ದಲ ಅನ್ನೋದು ಹೆಚ್ಚಾಗಿದೆ. ಈ ಸಂಬಂಧ ಬೋಸರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯದು ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧಪಡಿಸಿರುವಂತಹ ಈ ವರದಿಯ ಜಾರಿಗೆ ಕುರಿತಂತೆ ಮತ್ತಷ್ಟು ಚರ್ಚೆ ಗರಿಗೆದರಿದೆ. ಸಾಧಕ ಬಾಧಕ ನೋಡಿಕೊಂಡು ವರದಿಯನ್ನ ಜಾರಿ ಮಾಡ್ತೀವಿ. ನಾವೆಲ್ಲ ಇವತ್ತು ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ. ಎಲ್ಲ ಸಮಾಜವನ್ನ ಒಗ್ಗೂಡಿಸಿಕೊಂಡು ಹೋಗುವುದೇ ಕಾಂಗ್ರೆಸ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ NS ಬೋಸರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, BK ಹರಿಪ್ರಸಾದ್ ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಜಾರಿಗೊಳಿಸಬೇಕು ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಈ ಸಮೀಕ್ಷೆ ಅನ್ನೋದು ಬರುತ್ತೆ, ಅಲ್ಲಿ ಚರ್ಚೆ ಆಗುತ್ತೆ. ಯಾರಿಗೂ ಏನೂ ತೊಂದರೆ ಆಗದಂತೆ ಜಾರಿಯಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅದನ್ನು ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಬೋಸರಾಜು ಹೇಳಿದ್ದಾರೆ. BJP ಥರ ಮಾಡಿದ್ರೆ ಸಮಾಜದಲ್ಲಿ 3 ದಿನದಲ್ಲಿ ಎಲ್ಲ ಸಮಾಜ ಒಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಎಲ್ಲವನ್ನ ಒಗ್ಗೂಡಿಸುವಂಥ ಶಕ್ತಿ ಇರೋದು ಕಾಂಗ್ರೆಸ್ಗೆ ಅಂತ ಬೋಸರಾಜು ಹೇಳಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸರ್ಕಾರದ ಮೇಲೆ ಜಾತಿ ಗಣತಿ ವರದಿ ಜಾರಿಗೆ ಒತ್ತಡ ಹೆಚ್ಚಾಗಿದೆ. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಪರವಿರೋಧದ ಚರ್ಚೆ ಕೂಡ ಆಗ್ತಾ ಇದೆ. ವರದಿ ಜಾರಿ ಬಗ್ಗೆ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಸಂಪುಟ ಉಪ ಸಮಿತಿ ರಚನೆ ಅಥವಾ ಸಚಿವರ ಅಭಿಪ್ರಾಯ ಸಂಗ್ರಹ, 2 ಮಾರ್ಗಗಳ ಮೂಲಕ ಸಚಿವ ಸಂಪುಟದ ಸದಸ್ಯರ ಅಭಿಪ್ರಾಯ ಹೇಗಿದೆ ಅನ್ನೋದನ್ನ ಕಲೆ ಹಾಕಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ. ಯಾಕಿದು ಅಂತ ನೋಡೋದಾದ್ರೆ, ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಮೀಕ್ಷೆಯನ್ನು ಅಂದರೆ ಜಾತಿಗಣತಿಯ ವರದಿಯನ್ನು ಪರಿಶೀಲಿಸಿ ಎಲ್ಲ ವರ್ಗಗಳನ್ನು, ಅಂದರೆ ಈಗಾಗಲೇ ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥ ವರ್ಗಗಳನ್ನು ಮೇಲೆತ್ತುವಂಥ ದೃಷ್ಟಿಯಿಂದ ಯಾವ ರೀತಿ ಕ್ರಮ ತಗೊಳ್ಬೇಕು ಅದನ್ನು ಖಂಡಿತವಾಗ್ಲೂ ನಾವು ತೆಗೆದುಕೊಳ್ತೀವಿ ಅನ್ನುವಂತಹ ನಿಲುವಿಗೆ ಬಂದಿದ್ರೆ, ಮಗದೊಂದು ಕಡೆ ನೀವು ಗಮನಿಸಬಹುದು, ಅಲ್ಲೇ ಒಂದಷ್ಟು ಪರವಿರೋಧ ಚರ್ಚೆ ನಡೀತಾ ಇದೆ. ಸೊ ಒಂದು ಸಮುದಾಯ ಅಂದರೆ ಸಚಿವ ಸಂಪುಟ ಅಂದ ಸಂದರ್ಭದಲ್ಲಿ DK ಸುರೇಶ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಹೀಗೆ ಹಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರೋದ್ರಿಂದಾಗಿ ಯಾವ ರೀತಿಯ ನಿಲುವಿಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಮತ್ತೆ ಜಾತಿ ಗಣತಿ ಕುರಿತಂತೆ ಚರ್ಚೆ, ಸದ್ದು ಗದ್ದಲ ಹೆಚ್ಚಾಗಿದೆ. ಬಟ್ ಇಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ಇದನ್ನು ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಯಾವ ನಿಲುವಿಗೆ ಬರಬೇಕು ಅದನ್ನು ಖಂಡಿತ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ. ಬಟ್ ಸರ್ಕಾರ ಅಂದಾಗ, ಸಚಿವ ಸಂಪುಟ ಅಂದಾಗ ಪರವಿರೋಧದ ಚರ್ಚೆ ಕೂಡ ಇವತ್ತಿನೆಲ್ಲ ಬಹಳ ಹಲವಾರು ದಿವಸಗಳಿಂದ ನಡೀತಾ ಇರೋದ್ರಿಂದಾಗಿ ಸರ್ಕಾರದ ಮುಂದಿರುವಂತಹ ಆಪ್ಷನ್ ಏನು, ಯಾವ ಮಾರ್ಗವನ್ನು ಅನುಸರಿಸಿದ್ರೆ ಸಹಮತಕ್ಕೆ ಬರೋದಕ್ಕೆ ಸಾಧ್ಯ ಅಂತ? ದಿವೇಶ್ರೀ, ಇಡೀ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಈ ಒಂದು ಜಾತಿ ಜನಗಣತಿಯನ್ನು ವಿರೋಧ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ವಿಶೇಷವಾಗಿ ಆದ್ರೆ ವಿಚಿತ್ರ ಅಂದ್ರೆ ಎಲ್ಲರೂ ಈಗ ಯಾರು ಸಚಿವ ಸಂಪುಟದಲ್ಲಿ ಇದ್ದಾರೆ ಬಹುತೇಕ ಎಲ್ಲರೂ ಸಹ 2013-18 ಅವಧಿನಲ್ಲೂ ಸಹ ಸಚಿವ ಸಂಪುಟದ ಸಭೆಯಲ್ಲಿ ಇದ್ರು. ಇನ್ಕ್ಲೂಡಿಂಗ್ ಶಾಮನೂರು ಶಿವಶಂಕರಪ್ಪನವರು ಆ ಸಭೆಯಲ್ಲಿ ಇದ್ರು, DK ಶಿವಕುಮಾರ್ ಅವರು ಸಹ ಇದ್ರು. ಆದ್ರೆ ಈಗ ಆ ಸಂದರ್ಭದಲ್ಲಿ ಜಾತಿ ಜನಗಣತಿಯನ್ನ ಎಲ್ಲರೂ ಸಹ ಸ್ವಾಗತ ಮಾಡಿ ನಮ್ಮ ಸಮುದಾಯಗಳಿಗೆ ಎಷ್ಟು ಜನಸಂಖ್ಯೆ ಇದೆ ಅಂತ ಅನ್ನೋದನ್ನ ಅವರು ಅರ್ಥ ಮಾಡ್ಕೋಬೇಕು ಮತ್ತು ಅದರ ಮೇಲೆ ಯೋಜನೆ ರೂಪಿಸಿ ಆ ಸಮುದಾಯಗಳಿಗೆ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅಂತ ಒಂದು ಚಿಂತನೆಯನ್ನ ಆ ಸಂದರ್ಭದಲ್ಲಿ ಮಾಡ್ತಿದ್ರು. ಅದಾದ ನಂತರ ಆದ್ರೆ ಕುಮಾರಸ್ವಾಮಿ ಈ ಒಂದು ವರದಿಯಲ್ಲಿ ಒಂದಷ್ಟು ಸೋರಿಕೆಯಾಗಿ SC/ST ಸಮುದಾಯ ಮತ್ತು OBC ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತ ಅನ್ನೋದೇ ಇತರ ಮೇಲ್ವರ್ಗ ಸಮುದಾಯಗಳಿಗೆ ಗೊಂದಲಕ್ಕೆ ಕಾರಣವಾಗಿದೆ ಅಂತ ಅನ್ನೋದು ಈಗ ಚರ್ಚಿತ ವಿಷಯ. ಹೀಗಾಗಿ ಸರ್ಕಾರ ಕೈಗೊಂಡಿರುವಂತ ಸಮೀಕ್ಷಾ ವರದಿ ಸಮರ್ಪಕವಾಗಿಲ್ಲ. ಹಾಗಾಗಿ ವರದಿಯನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿಸ್ಬೇಕು. ಇಲ್ಲದಿದ್ದಲ್ಲಿ ವರದಿಯನ್ನ ಮತ್ತೊಮ್ಮೆ ನೀವು ರಿವಿಸಿಟ್ ಮಾಡಿ ಅಂತಂದ್ರೆ ಮತ್ತೊಮ್ಮೆ ಮರು ಸ್ಯಾಂಪ್ಲಿಂಗ್ ಸರ್ವೆಯನ್ನ ಕಂಡಕ್ಟ್ ಮಾಡೋ ಮೂಲಕ ನಮ್ಮ ಸಮುದಾಯಗಳು ಆಗಿರುವಂತ ಅನ್ಯಾಯವನ್ನು ಸರಿಪಡಿಸಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈಗ ಸರ್ಕಾರದಿಂದ 2 ಆಪ್ಷನ್ ಇದೆ. ಒಂದು, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು, ಇಲ್ಲದಿದ್ದಲ್ಲಿ ವರದಿಯನ್ನು ತಿರಸ್ಕಾರ ಮಾಡುವಂತದ್ದು. ವರದಿಯನ್ನು ತಿರಸ್ಕಾರ ಮಾಡ್ಲಿಕ್ಕೆ SC/ST ಸಮುದಾಯ ಮತ್ತು OBC ಸಮುದಾಯಗಳು ಒಪ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ನುಂಗಲು ತುತ್ತಾಗಿದೆ. ವರದಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಮತ್ತು ಮೇಲ್ವರ್ಗ ಸಮುದಾಯಗಳು ಒಪ್ತಾ ಇಲ್ಲ. ಹೀಗಾಗಿ ಇಕ್ಕಟ್ಟಿಗೆ ಪರಿಸ್ಥಿತಿ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಆದ್ರೆ ಸಿದ್ದರಾಮಯ್ಯನಿಗೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯವು ಏಕಾಏಕಿ ಪ್ರೀತಿ ಬಂದಿದ್ದು ಯಾಕೆ ಅಂತ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮೂಲ ಸಂಕಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಷಯವನ್ನು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯ ಜಾತಿ ಜನಗಣತಿಯನ್ನ ನಾವು ಜಾರಿಗೆ ತರ್ತೇವೆ ಅಂತ ಮೈಸೂರಿನಲ್ಲಿ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ.
ಈಗ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿಯನ್ನ ಮಂಡಿಸಬೇಕು, ನಮ್ಮ ಪ್ರಣಾಳಿಕೆಯಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೇವೆ ಅಂತ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಆದಿಗೆ ಎಲ್ಲರೂ ಹೇಳ್ತಾರೆ. ಆದ್ರೆ ಮಂಡಿಸುವ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಮತ್ತು ಲಿಂಗಾಯತ ಸಮುದಾಯದ ನಾಯಕರು ಪ್ರತ್ಯೇಕವಾಗ್ತಾರೆ. ಹೀಗಾಗಿ ಸಿದ್ದರಾಮಯ್ಯವ್ರಿಗೆ ಈಗಿರುವಂತಹ ಆಪ್ಷನ್ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪಕ್ಷದ ಪ್ರಣಾಳಿಕೆಯನ್ನು ನಾವು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತ ಅನ್ನೋದು. ಇನ್ನು ಎರಡನೇ ವಿಷಯ, ಅವ್ರಿಗೆ ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಆ ಒಂದು ಸಮಿತಿಗೆ ಈ ವರದಿಯನ್ನು ಒಪ್ಪಿಸೋದು. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಕೃಷ್ಣ ಬೈರೇಗೌಡ ಇರ್ಬೋದು, ಶಾಮನೂರ್ ಶಿವಶಂಕರಪ್ಪ ಇರ್ಬೋದು, ಅಥವಾ ಅವ್ರ ಮಗ ಮಲ್ಲಿಕಾರ್ಜುನ್ ಇರ್ಬೋದು, ಈಶ್ವರಕಂಠ ಸೇರಿದಂತೆ ಎಲ್ಲಾ ಸಮುದಾಯದ ನಾಯಕರು ಒಳಗೊಂಡ ಕ್ಯಾಬಿನೆಟ್ ಸಬ್ ಕಮಿಟಿ ರಚಿಸಿ ಇದನ್ನ ಏನು ಮಾಡಬಹುದು ಅಂತ ಸಲಹೆ ಸೂಚನೆ ಪಡೆದು ಕಾರ್ಯಗತಗೊಳಿಸುವಂತದ್ದು. ಸಿದ್ದರಾಮಯ್ಯ ಇರುವಂತ ಒಂದು ಸಮಸ್ಯೆ ಅಂತಂದ್ರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಒಂದು ವರದಿಯನ್ನು ಜಾರಿಗೊಳಿಸಬೇಕು, ಇಲ್ಲದಿದ್ದಲ್ಲಿ ನಮಗೆ ಒಂದು ಅಪಖ್ಯಾತಿ ಉಂಟಾಗುತ್ತೆ ಅಂತ. ಹಿಂದೆ ಇನ್ನು 180 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಒಂದು OBC ಸಮುದಾಯದ ಜಾತಿ ಜನಗಣತಿಯನ್ನ ಕಾಂತರಾಜ್ ವರದಿಯಿಂದ ಮಾಡಿಸಿದ್ರು. ಅಂದ್ರೆ ಇದುವರೆಗೆ ಜಾರಿಯಾಗಿಲ್ಲ ಅಂತ ಆರೋಪ ಏನಿದೆ. ಆ ಒಂದು ವರದಿಯನ್ನು ಜಾರಿಗೊಳಿಸುವ ಮೂಲಕ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟೆ ಅಂತ ತೆಗೆದುಕೊಳ್ಳೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೆ, ಒಂದು ವಿಷಯ. ಎರಡನೇದಾಗಿ ಈ ಒಂದು ವಿಷಯವನ್ನ ಮುಡಾ ವಿಷಯವನ್ನ ಡೈವರ್ಟ್ ಮಾಡ್ಲಿಕ್ಕೋಸ್ಕರನು ಈ ಒಂದು ಸಿದ್ದರಾಮಯ್ಯ ಈ ವಿಷಯವನ್ನ ಎಳೆದು ತಂದಿದ್ದಾರೆ ಅಂತ ವಿಷಯವು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮೂರನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸಚಿವರುಗಳು ಕುತ್ತು ತರುವಂತ ಸಾಧ್ಯತೆ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಜಾತಿ ಮತ್ತು ಜಾತಿ ಆಧಾರಿತವಾಗಿ ಅವ್ರನ್ನ ವಿಭಜನೆ ಮಾಡಿದ್ರೆ ಸಿದ್ದರಾಮಯ್ಯ ಪರವಾಗಿ ಹೆಚ್ಚಿನ ಸಂಖ್ಯೆ ಸಚಿವರುಗಳು ಶಾಸಕರು ನಿಲ್ತಾರೆ. ಅದು ರಾಜಕೀಯ ಲಾಭ ಪಡ್ಕೊಂಡು ತಮ್ಮ ಕುರ್ಚಿಯನ್ನ ಭದ್ರ ಮಾಡ್ಕೋಬೇಕು ಅಂತ ಚಿಂತನೆಯಲ್ಲೂ ಸಹ ಸಿದ್ದರಾಮಯ್ಯ ಇರೋರು ಈಗ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಹೀಗಾಗಿ ಎಲ್ಲ ವಿಷಯವನ್ನು ನಾವು ಪರಿಗಣನೆ ತೆಗೆದುಕೊಂಡಲ್ಲಿ ಸಿದ್ದರಾಮಯ್ಯನವರು ಈ ಒಂದು ವಿಷಯನ ಮುಂದಕ್ಕೆ ತಂದಿದ್ದೇನೆ ಲಾಭವನ್ನ ತಮ್ಮ ಕುರ್ಚಿಗೆ ಉಳಿಸ್ಕೊಳ್ಳಿಕ್ಕೆ ಅಂತ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಸಹ ತಿಳಿಯುವಂತ ವಿಚಾರ. ಹಾಗಾಗಿ ಕಾಂಗ್ರೆಸ್ನ ಬಹುತೇಕ ಸಚಿವರುಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಚಿವ ಸಂಪುಟ ಸಭೆ ಮುಂದೆ ಈ ಒಂದು ವರದಿಯನ್ನ ಮಂಡಿಸಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಿರ್ಧಾರಕ್ಕೆ ಬಂದ ನಂತರ ಇದಕ್ಕೆ ಒಂದು ಸ್ಪಷ್ಟ ಸೂಚನೆ ಸಿಗುವಂತ ಸಾಧ್ಯತೆ ಇದೆ. ದೇವಶ್ರೀ ರಜಪೀಗ, ಈ ವರದಿಯನ್ನ ಜಾರಿ ಮಾಡೋದ್ರಿಂದ ಸಿದ್ದರಾಮಯ್ಯನವ್ರಿಗಾಗುವಂಥ ರಾಜಕೀಯ ಲಾಭದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಅಟ್ ದ ಸೇಮ್ ಟೈಮ್ BK ಹರಿಪ್ರಸಾದ್ ಅವ್ರ ಸ್ಟೇಟ್ಮೆಂಟು ಒಂದು ರೀತಿ ನಿಜಕ್ಕೂ ಕೂಡ ಆಶ್ಚರ್ಯ ತರುತ್ತೆ. ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಬೀಳುತ್ತೆ ಅನ್ನೋದು ಬೇಕಾದ್ರೆ ಹಾಗೇ ಬಿಡ್ಲಿ ಅಂತಿದ್ದಾರೆ. ದಿನೇಶ್, ಇಲ್ಲಿ ಜಾತಿ ಜನಗಣತಿಯನ್ನ ಜಾರಿ ಮಾಡೋದ್ರಿಂದ ಸರ್ಕಾರ ಬೀಳುವಂತ ಪರಿಸ್ಥಿತಿ ಏನಿಲ್ಲ. ಅಂದ್ರೆ ಸಚಿವರುಗಳು ಮತ್ತು ಶಾಸಕರಿರುವಂತ ಭಿನ್ನ ಅಭಿಪ್ರಾಯಗಳಿದೆ. ಭಿನ್ನ ಅಭಿಪ್ರಾಯಗಳಿಂದ ಸರ್ಕಾರಕ್ಕೆ ಕುತ್ತು ಬರಬಹುದು ಅಂತ ಸಂದೇಶವನ್ನ ಅವರು ಕೊಟ್ಟಿದ್ದಾರೆ. ಒಂದು, ಯಾಕಂದ್ರೆ ಬಹುತೇಕ ಒಂದು ಸುಮಾರು 30ಕ್ಕೂ ಹೆಚ್ಚು ಜನ ಬಿಜೆಪಿ ಕಾಂಗ್ರೆಸ್ನ ಲಿಂಗಾಯತ ಶಾಸಕರಿದ್ದಾರೆ. 40ಕ್ಕೂ ಹೆಚ್ಚು ಜನ ಲಿಂಗಾಯತ ಶಾಸಕರಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ ಒಕ್ಕಲಿಗರ ಶಾಸಕರಿದ್ದಾರೆ. ಸುಮಾರು 45ಕ್ಕೂ ಹೆಚ್ಚು ಜನ SC/ST ಶಾಸಕರಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ OBC ಶಾಸಕರಿದ್ದಾರೆ. ಹೀಗಾಗಿ ನೀವು ಜಾತಿವಾರು ಶಾಸಕರನ್ನು ವಿಭಜನೆ ಮಾಡಿದ್ದೇ ಆದಲ್ಲಿ ಸಿದ್ದರಾಮಯ್ಯ ಪರ ಹೆಚ್ಚಿನ ಶಾಸಕರು ನಿಲ್ತಾರೆ. ಆದ್ರೆ ಈ ಜನಗಣತಿ ವರದಿಯನ್ನು ತೆಗೆದುಕೊಂಡಿದ್ದಲ್ಲಿ ಒಕ್ಕಲಿಗರ ಲಿಂಗಾಯತನ ವಿರೋಧ ಕಟ್ಕೊಂಡು ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಕೈಲಿ ಅಸಾಧ್ಯ. ಹೀಗಾಗಿ ಪಕ್ಷದ ಹೈಕಮಾಂಡ್ ದಾಳವನ್ನ ಸಿದ್ದರಾಮಯ್ಯ ಮುಂದಿಟ್ಕೊಂಡು ತನ್ನ ರಾಜಕೀಯ ಬೇಯಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಈ ಸಿದ್ದರಾಮಯ್ಯ ತಕ್ಷಣದಲ್ಲಿ ಈ OBC ಮೀಸಲಾತಿಯನ್ನ ಅಥವಾ ಈ ಒಂದು ಜಾತಿ ಜನಗಣತಿಯ ಮೀಸಲಾತಿಯನ್ನ ಮಂಡಿಸಿದ್ರು ಸಹ ಇದರಿಂದ ಯಾವ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಯಾಕಂದ್ರೆ ಈಗ ಯಾವ ಚುನಾವಣೆಗಳು ಸಹ ಇಲ್ಲ. ಎರಡನೇದಾಗಿ ಆದ್ರೆ SC/STಗಳು ಮತ್ತು OBCಗಳು ಜನಸಂಖ್ಯೆ ಆಧಾರವಾಗಿ ಜಾಸ್ತಿ ಇದ್ದಾರೆ ಅನ್ನೋದು ಒಂದಷ್ಟು ಸಾರ್ವಜನಿಕರಿಗೆ ಚರ್ಚಿತ ಬರುತ್ತೆ ಮತ್ತು ಜನಸಂಖ್ಯೆಗೆ ಆಧಾರವಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸ್ಥಾನಮಾನಗಳು ಕಡಿತ ಆಗಬಹುದು ಅಂತ ಆತಂಕ. SC/STಗಳಿಗೆ ಸಂಖ್ಯೆ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ರಿಸರ್ವೇಶನ್ ಹೆಚ್ಚಾಗುತ್ತೆ, ಅವ್ರ ರಾಜಕೀಯ ಸೀಟ್ಗಳು ಹೆಚ್ಚಾಗ್ತವೆ. ಅದರ ಪರಿಣಾಮವಾಗಿ ನೀವು ಡಿಲಿಮಿಟೇಷನ್ ಇರ್ಬೋದು, ಬೈಫರ್ಗೇಷನ್ ಇರ್ಬೋದು, ರಿಸರ್ವೇಶನ್ ಇರ್ಬೋದು, ಇದರಲ್ಲಿ ಒಂದಷ್ಟು ವ್ಯತ್ಯಾಸ ಆದ್ರೆ ನಮ್ಮ ಸಮುದಾಯಗಳಿಗೆ ಎಲ್ಲಿ ಅಧಿಕಾರ ವಂಚಿತ ಆಗುತ್ತೋ ಅಂತ ಅನ್ನೋದು ಲಿಂಗಾಯತ, ಒಕ್ಕಲಿಗ ಮತ್ತು ಮೇಲ್ವರ್ಗ ಸಮುದಾಯದ ಆತಂಕ ಆಗಿದೆ. ಅದು ಸಹಜವೂ ಕೂಡ. ಹೀಗಾಗಿ ಈ ಒಂದು ವಿಷಯದಲ್ಲಿ ಇದು ಅಷ್ಟು ಸುಲಭದ ವಿಚಾರ ಅಲ್ಲ. ಸಿದ್ದರಾಮಯ್ಯ ಕೈ ಹಾಕಿರೋದು ಉತ್ತಕ್ಕೆ ಹೊರತು ಬೇರೆ ಜೇನುಗೂಡಿಗಿಂತ ಹೆಚ್ಚಿನ ಉತ್ತಕ್ಕೆ ಕೈ ಹಾಕಿದ್ರೆ ತುಂಬಾ ಸೀರಿಯಸ್ ಆದ ವಿಷಯ. ಹಾಗಾಗಿ ಈಗ ಕೆಲವು ನಾಯಕರು ಸಲಹೆ ಕೊಡ್ತಾರಂತದ್ದು ಕೇಂದ್ರ ಸರ್ಕಾರ ಜನಗಣತಿಗೆ ಕೈ ಹಾಕಿದೆ, ಜನಗಣತಿಯನ್ನು ಆರಂಭ ಮಾಡಿದೆ. ಆ ಒಂದು ಜನಗಣತಿಯಲ್ಲಿ ಜಾತಿ ಕಾಲಂನೂ ಸಹ ಸೇರುತ್ತದೆ. ಹೀಗಾಗಿ ಕೇಂದ್ರ ಸರ್ಕಾರದ ವರದಿ ಬಂದ ನಂತರ ಆ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ನಮ್ಮ ವರದಿಯನ್ನ ಅಥವಾ ಈಗ ಬಂದಿರುವಂತ ವರದಿಯನ್ನ ಎರಡನ್ನೂ ಸಹ ತಾಳೆ ಹಾಕಿ ಎಲ್ಲಿ ಲೋಪದೋಷ ಇದೆ ಅದನ್ನು ಸರಿಪಡಿಸ್ಕೊಳ್ಬೇಕು. ವರದಿಯಲ್ಲಿ ಒಂದು ವೇಳೆ ಲೋಪದೋಷ ಸಮರ್ಪಕವಾಗಿ ಇಲ್ಲದಿದ್ದಲ್ಲಿ ನಾವು ಈ ಒಂದು ಜಾತಿ ವರದಿಯನ್ನು ತಿರಸ್ಕಾರ ಮಾಡಿ
ಕೇಂದ್ರ ಸರ್ಕಾರ ಮಂಡಿಸುವಂತ ಜನಗಣತಿಯನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಯೋಜನೆಗಳನ್ನು ರೂಪಿಸೋಣ ಅಂತ ನಾವು ಒಂದು ಚಿಂತನೆಯೂ ಸಹ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಇಕ್ಕಟ್ಟಿನ ಪರಿಸ್ಥಿತಿ ಸಿದ್ದರಾಮಯ್ಯ ರಾಜಕೀಯ ಲಾಭ ಪಡೆಯುವುದನ್ನು ಹೊರತುಪಡಿಸಿ ಸಾರ್ವಜನಿಕ ದೃಷ್ಟಿಯಿಂದ ಮತ್ತು ಪಕ್ಷದ ಕಾರ್ಯಕರ್ತರಿರ್ಬೋದು ಮತ್ತು ರಾಜ್ಯದ ಜನತೆ ಇದು ಜಾತಿ ತಾರತಮ್ಯ ಜಾತಿ ದ್ವೇಷಕ್ಕೆ ಅವಕಾಶ ಕಲ್ಪಿಸದಂತೆ ಸಿದ್ದರಾಮಯ್ಯ ಎಚ್ಚರಿಕೆ ನಡೆಯನ ಅನಿಸಿದ್ರೆ ಸೂಕ್ತ. ಇಲ್ಲದಿದ್ದಲ್ಲಿ ಇದು ಜಾತಿ ಸಂಘರ್ಷಕ್ಕೆ ಸಮುದಾಯಗಳ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಪರಿಣಾಮ ಸಿದ್ದರಾಮಯ್ಯ ಕುರಿತು ಕಾರಣ ಆಗ್ಬೋದು, ಕಂಟಕ ತರುವಂತ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ಸೂಚ್ಯವಾಗಿ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲ ವಿಷಯಗಳು ಅತಿ ಸೂಕ್ಷ್ಮವಾದ ವಿಚಾರಗಳು, ಎಚ್ಚರಿಕೆಯಿಂದ ಹೆಜ್ಜೆಡಬೇಕಾದ ಹೊರತು ಯಾವುದೇ ತರಾತುರಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯಗೆ ಅಸಾಧ್ಯ ಅಂತ ಅನ್ನೋದು ಗೊತ್ತಿದೆ. ಆದ್ರೆ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ದಾಳ ಉರುಳಿಸ್ತಾ ಇದೆ ರಾಜಕೀಯ ಕಾರಣಕ್ಕೆ ಅನ್ನೋದು ಸಹ ಚರ್ಚಿತ ವಿಷಯ. ದಿವ್ಯಶ್ರೀ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.